ಹಲೋ ಹಲೋ ಮಚ್ಚ, ನಮ್ ತಮ್ಮ ಒಂದ್ ನಾಯಿ ಮರಿ ತಂದವನೆ. ಅದು ಹೆಣ್ಣ ಗಂಡ ಅಂತ ಹೆಂಗ್ ಮಚ್ಚ ಕಂಡಿಡಿಯೋದು? ಅದೇವಿ ಈಸಿ ಮಚ್ಚ, ಒಂದ್ ಕಲ್ ತಗೋ, ಅದು ಕೊಡಿ, ಅವನು ಓಡೋದ ಅಂದ್ರೆ ಅದು ಗಂಡು, ಅವಳು ಓಡೋದ್ಲು ಅಂದ್ರೆ ಅದು ಹೆಣ್ಣು. ನನ್ನಲ್ಲಿ ಯಾಕಿಷ್ಟು ದ್ವೇಷ? ನನ್ನ ಮಕ್ಕಳು ಒಂದೊಂದಲ್ಲ, ಏನ್ ತಪ್ಪು ಮಾಡಿದೀನಿ? ಒಂದೊಂದಲ್ಲ. ಎಲ್ರು ಖುಷಿ ಪಡೆಯೋ ವಿಷಯ, ನನ್ ಮಗನ್ ಬ್ರೇಕಪ್ ಆಗೋಯ್ತು. ರೂಮಲ್ಲಿ ಕುತ್ಕೊಂಡು ಯಾವಾಗ್ಲೂ ಚಿನ್ನಿ ಬೇಬಿ ಅಂತಿದ್ದ, ಇವಾಗ ಮಮ್ಮಿ ಅಂತ ಬರ್ತಾನೆ ನೋಡ್ರಿ. ಇವಾಗ ಒಂಥರ ಖುಷಿ ನನ್ಗೆ. ನಾನೊಂದ್ 10 ದಿನ ನಮ್ಮ ಅಮ್ಮನ ಮನೆಗೆ ಹೋಗ್ಬರೋಣ ಅನ್ಕೊಂಡಿದೀನಿ. ಹೋಗ್ಬಾ ಪುಟಿ, ಆರಾಮಾಗಿ ಹೋಗ್ಬಾ. ನೀವಿಬ್ರು ಊಟ ತಿಂಡಿಗೆ ಏನ್ ಮಾಡ್ತೀರಾ? ಜೀವನದಲ್ಲಿ ಊಟ ತಿಂಡಿ ಮುಖ್ಯ ಅಲ್ಲ ಅಮ್ಮ, ನೆಮ್ಮದಿ ಮುಖ್ಯ. ನೀನ್ ಆರಾಮಾಗಿ ಹೋಗ್ಬಾ. ಬಾರಮ್ಮ, ನಿನ್ ಗಂಡನ ಪಕ್ಕದಲ್ಲಿ ಕುತ್ಕೋ. ಇಲ್ಲ ಅತ್ತೆ, ನಮ್ಮಲ್ಲಿ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ, ಗಂಡನ ಮುಂದೆ ಆತರ ಎಲ್ಲ ಕುತ್ಕೊಂಡಂಗಿಲ್ವಂತೆ, ಅದಕ್ಕೆ ನಾನು ಹಿಂಗೆ ಕುತ್ಕೋತೀನಿ. ವೆರಿ ಗುಡ್ ಚಾಯ್ಸ್. ಹಾಯ್ ಬೇಬಿ. ಏಯ್, ನಿಮ್ಮ ಅಮ್ಮನ್ಗೆ ಕಾಯಿಲೆ ಇರ್ಬೇಕು, ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ. ಕಸ್ಕ ಕಸ್ಕ ಅಂತ ಕೆಮ್ತಾನೆ ಅವಳೆ. No way. ನೀನು ಒಳಗೋಗಿ ಅಡಿಗೆ ಮಾಡ್ತೀಯ? ನೀನು ಒಳಗೋಗಿ ಅಡಿಗೆ ಮಾಡ್ತೀಯಾ? ಹೌದು. ನಿಮಗೆ ಗೊತ್ತಲ್ಲ, ನಾನು 2 ದಿನದಿಂದ ನಿಮ್ಮ ಹತ್ರ ಮಾತಾಡ್ತಿಲ್ಲ ಅಂತ. ಎಂತ ಹೇಳಲಿಕ್ಕಿಲ್ವಾ ನಿಮಗೆ? ಥ್ಯಾಂಕ್ ಯು. What? Oh no! Hello. Oh no! ರೂಪು ರೇಖು ಒಂದಾದ್ರೆ ಅಣ್ಣ ತಂಗಿ ಅಂತಾರೆ, ಬುದ್ಧಿ ಒಂದಾದ್ರೆ ಬೆಸ್ಟ್ ಫ್ರೆಂಡ್ ಅಂತಾರೆ, ಏನು ಒಂದಾಗದೆ ಇರೋದನ್ನೇ ಗಂಡ ಹೆಂಡತಿ ಅಂತಾರೆ. ಹ್ಯಾಪಿ ನ್ಯೂ ಇಯರ್. ಯಾಕ ಸ್ವಲ್ಪ ಮಾಮಾಗ್ ದೂರ ಸರ್ಸ್ ಬೇವ, ವಿಡಿಯೋದಾಗ ನೀ ಚಂದ ಬರವಲ್ಲಿ. ಅಗರಕ್ ದೂಡ್ ಬೇವ, ಎಲ್ಲರ ಬಿದ್ದಿದ್ದಾನೆ ಅಂದಂಗ ಮಾಮನ ಹೆಸರು ಏನಕ್ಕ? ವಾಟ್ ಅ ಸ್ವೀಟ್ ನೇಮ್. ಈಗ ಜಲ್ದಿ ರೆಡಿ ಆಗ್ರಿ, ಬ್ಯಾರೆ ಹಾಡಿಗೆ ರೀಲ್ಸ್ ಮಾಡೋಣ. ತಡ್ಕೊಳಕ್ ಗಿಡ್ಕೊಳಕ್ ಆಗಂಗಿಲ್ವ ನನಗೆ, ಇನ್ನು ಹೊಲಕ್ ಹೋಗ್ಬೇಕು ನಾನು ಎಣ್ಣೆ ಹೊಡ್ಯಾಕೆ. ಓಯ್, ಹೊಲಕ್ ಹೋಗುನ್ ತಡಿ. ವಿಮಲ RMD ತಿನ್ನಕು ಅಂತ ನಿಮಗೂ ಬೇಕೇನ್ರಿ? ಬೇಡ.
ನುಂಗಿ ಗಿಂಗಿ ಬೇವ ಒಬ್ಬನೇ ಅದೇನ್ ನಾನು ಮತ್ತೆ ಏನ್ ತಂದ್ ಕೊಟ್ರೆ ಖುಷಿ ಆಗಿರ್ತಿ ಜಗನ್ಮಾತೆ ನೀನು. ಇಡೀ ಪ್ರಪಂಚದಲ್ಲಿ ಯಾವ ಲವರ್ಗೂ ಕೊಟ್ಟಿರ್ಬಾರ್ದು ಅಂತ ಗಿಫ್ಟ್ ನಾನು ನಂಗೆ ತಂದ್ ಕೊಟ್ರೆ. ಓ ಅಂತ ಗಿಫ್ಟ್ ಬೇಕೆ ನಿನಗೆ ಮರಿಯಪ್ಪ. ಏ ಅಕ್ಕಣ್ಣ ತೋಬಾ ಗಿಫ್ಟ್ ಬಂದೈತ್ ನೋಡ. ಇದು ಗಿಫ್ಟಾ? ತಲೆ ಕೆಡ್ಸ್ಕೊಬೇಡ ಅಕ್ಕಣ್ಣ, ನಮ್ ಕಡೆ ಎಲ್ಲಾ ತರಹದ ಕಲರ್ಸ್ ಕೂಡ ಅವೈಲೇಬಲ್ ಅದಾವ್. ಬ್ಲಾಕ್, ವೈಟ್, ಪರ್ಪಲ್. ನೋಡ್ತಾ ಇದ್ದವ್ರೆ ಏನ್ನ ಹೊಸ ವರ್ಷ ಬಂತು. ಅದಕ್ಕೆ ಇವಾಗ ನೋಡಿ ನಾನು ಹೆಂಗ್ ಕಮ್ ಬ್ಯಾಕ್ ಆಗ್ತೀನಿ ಅಂತ. ಮಗು ಅದಕ್ ನಿಂಗ್ ಹೊಸ ವರ್ಷ ಅಲ್ಲ, ಹೊಸ ಜನ್ಮ ಬೇಕಪ್ಪ. ಹೆಂಗೈತಿ ಇವೆಲ್ಲ? ನಿನ್ನೆವರೆಗೂ ಚೆನ್ನಾಗೇ ಇದ್ರು, ಎಣ್ಣೆ ಸ್ವಲ್ಪ ಜಾಸ್ತಿ ಹೊಡ್ಬಿಟ್ಟು. ನೋಡಿದ್ರೆ ಎಣ್ಣೆ ಹೊಡಿತಾರೆ ಅಂತ ಅನ್ಸೋದೇ ಇಲ್ಲಪ್ಪ. ಇಲ್ಲ ಆಕ್ಚುಲಿ ಎಣ್ಣೆ ನಾವು ಜಾಸ್ತಿ ಹೊಡ್ಬಿಟ್ಟಿದ್ವಿ. ತಾತ ಪಾಪ ವೀಲ್ ಚೇರ್ ಮೇಲೆ ಕುತ್ಕೊಂಡು ಅಸ್ತಮಾದ ಸ್ಪ್ರೇ ಕೇಳ್ತಾ ಇದ್ರು. ನಾವು ನಶೆಯಲ್ಲಿ ಸೊಳ್ಳೆ ಔಷಧಿ ಕೊಟ್ಬಿಟ್ಟಿದೀವಿ. ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ನ ಮಕ್ಕಳು. ನನಗೆ ಗೊತ್ತೇ ಇಲ್ಲ ಗೈಸ್, ಇದೊಂದು ಚಾಲೆಂಜ್ ಅಂತೆ. ಒಂದ್ಸಲಿ ಆಡೋಣ, ರೆಡಿನಾ? ರನ್ 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 ಮೂನ್ 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 ರನ್, ಮೂನ್ ರನ್ ಮೂನ್ ಮೂನ್ ಡಿ ಡಿ ಮೂನ್ ಡಿ, ಮೂನ್ ರನ್ ಡೇ ಡೇ ಡಿ ಮೂನ್ ರನ್ ಡೇ, ಡೇ ಡೇ ರನ್ ಮೂನ್ ಡಿ ಡೇ ಡೇ ರನ್. ಇವಾಗ ಒಟ್ಟಿಗೆ ಹೇಳ್ಬೇಕಾ? ರನ್ ಡೇ ಮುಂಡೆ ರನ್ ಡೇ. ನನಗೆ ಗೊತ್ತೇ ಇಲ್ಲ. A few minutes later. ನಿಜ ಅಣ್ಣ ಅಂತ ನನ್ ಬಾಯಿಗೆ ಬರೋದೇ ಇಲ್ಲ ಅಣ್ಣ, ಅದು ಆಟ ಅಣ್ಣ. ಮಂಜಣ್ಣ, ಇವಾಗ ಹೋಗೋವಾಗ ದಾರಿಯಲ್ಲಿ ಒಂದ್ 25 ಕೋಟಿ ಸಿಕ್ಬಿಟ್ರೆ ಏನ್ ಮಾಡ್ತೀಯಾ? 25 ಕೋಟಿ ಸಿಕ್ಬಿಟ್ರ 1 ಕೋಟಿಗೆ ಮನೆ ಕಟ್ತೀನಿ, 1 ಕೋಟಿಗೆ ಕಾರ್ ತಕಂತೀನಿ, ಈ ಸ್ವಲ್ಪ ಬಂಗಾರ ತಕಂತೀನಿ, ಮಿಕ್ಕಿದ್ದಕ್ಕೆ ಬ್ಯಾಂಕ್ ಅಲ್ಲಿ ಫಿಕ್ಸೆಡ್ ಹಾಕ್ಬಿಡ್ತೀನಿ ಗುರು. ಅಷ್ಟನಾ? ಹಂಗೆ ಒಂದ್ ಬ್ಲೇಡ್ ಕೊಡ್ತೀನಿ. ಯಾಕೆ? ನಿನ್ ಶಾಟ ಕರ್ಕೊಂಡ್ ಇದ್ಬಿಡ್ತೀನಿ. Eight, 9, shabash. 91, 92, 93, 94, 95, 96, 97, 18. ಯಾಕೆ ಚಿನ್ನ ಅಳ್ತಿದೀಯಾ? ಅಣ್ಣ ಎದುರುಗಡೆ ಮನೆ ಶ್ರೇಯ ಮನೆ ಬಿಟ್ಟು ಬೇರೆ ಮನೆಗೆ ಶಿಫ್ಟ್ ಆದ್ರು. ಅಷ್ಟಕ್ಕೆ ಯಾಕೆ ಅಳ್ತಿದೀಯ ನೀನು? ಇಲ್ಲ ಅಣ್ಣ, ನನ್ನ ಜೊತೆ ಎಷ್ಟು ಕ್ಲೋಸ್ ಆಗಿದ್ಲು ಗೊತ್ತಾ? ಚಿನ್ನು, ಅದಕ್ಕೆ ಹೇಳೋದು ಹೊರಗಡೆ ಜನ ಜೊತೆ ಅಷ್ಟು ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು ಅಂತ. ನಾನ್ ಇದೀನಲ್ಲ ನಿನ್ ಜೊತೆ. ಜನ ಹಂಗೆ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಹೋಗ್, ಬಿಗ್ ಬಾಸ್ ಸ್ಟಾರ್ಟ್ ಆಗೈತೆ, ಹೋಗ್ ನೋಡೋಗು. ಹೋಗು, ಅಳ್ಬೇಡ ಅಳ್ಬೇಡ. ನಾನು ಹೇಳ್ತೀನಿ, ನಾನು ಬರ್ತೀನಿ, ಹೋಗ್ 1 ನಿಮಿಷ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಶ್ರೇಯ ಅಟ್ಲೀಸ್ಟ್ ಒಂದ್ ಕಾಲ್ ಆದ್ರೂ ಮಾಡ್ಲಿಲ್ಲ ನನಗೆ. ಬಿಟ್ಟೋದಲ್ಲೇ ಶ್ರೇಯ, ಯೋಚನೆ ಜಾಬ್ ಆದ್ರೂ ಮಾಡ್ಲಿಲ್ಲ ನಿನ್ ಸಲುವಾಗಿ. ಏಯ್, ಉಗುರ್ ಕಡಿಬೇಡ ಕಣೆ. ಉಗುರ್ ಕಡಿದ್ರೆ ದರಿದ್ರತನ ಬರುತ್ತೆ ಮನೆಗೆ. ಯಾರೋ ಬಂದ್ರು ನೋಡೋಗು. ನಿನಗೆ ಹೇಳ್ದೆ ತಾನ ಉಗುರ್ ಕಚ್ಚಬೇಡ, ದರಿದ್ರತನ ಮನೆಗೆ ಬರುತ್ತೆ ಅಂತೇಳಿ. ನಿಮ್ಮಣ್ಣ ತಂಗ್ಯವ್ವ ಏನ್ ಮಾಡ್ತಿದೀಯಾ? ನಾಳೆ ಏಕಾದಶಿ ಅಲ್ವೇನ್ರಿ?
ಅದಕ್ಕೆ ದೇವ್ರ ಸಾಮಾನ್ ತೊಳಿತಿದ್ದೀನಿ. ತೊಳಿ ಯಾವಾಗ ನೋಡುದು ದೇವ್ರ ಸಾಮಾನ್ ತೊಳಿಯೋದೇ ಆಗೋಯ್ತು. ಒಂದಿಷ್ಟು ಕಾಲ ಏನಂದ್ರಿ? ಗಂಡನು ದೇವ್ರ ಸಮಾನ ಅಲ್ವಾ, ಅದಕ್ಕೆ ಗಂಡನ ಸೇವೆ ಮಾಡ್ಲಿಲ್ಲ ಅಂತ ಹೇಳ್ತಿದ್ದೆ. ಮತ್ತೆ 25 ವರ್ಷದಿಂದ ಮಾಡಿದ್ ಇನ್ನೇನು? ನನ್ ಮಗ ಈ ಅಕ್ಟೋಬರ್ ಕಳೆದು ನವೆಂಬರ್ ಮುಗ್ದು ಡಿಸೆಂಬರ್ ಬರುವಷ್ಟರಲ್ಲಿ ಟಾಪ್ ಅಲ್ಲಿ ಬರ್ತಾನೆ. ಅಮ್ಮ ನಿನ್ನೆ ತೇಜ ಈ ಟಾಪ್ ತಂದವಳೆ, ಇಲ್ಲಿ ಟ್ರಕ್ ಇಡ್ಸಿದ್ರೆ ನನಗೂ ಆಯ್ತದಲ್ವೇ? ಟಾಪ್ ಅಲ್ಲಿ ಬರ್ತಾನೆ. ನಿಂತ್ಕೊ ನನ್ನ ಮಗನೇ. ಹಲೋ ಬೈ, ಏನಾತ್ ನೀನು ದವಾಖಾನಿಗೆ ಹೋಗಿದ್ಯತ್ಲ? ಏನ್ ಹೇಳ ಬೈ, ನೀನ್ ಸಿಟಿ ಸ್ಕ್ಯಾನ್ ಮಾಡಿಸಿನಿ ಮತ್ತೆ ಎಕ್ಸ್ರೇ ಸ್ಕ್ಯಾನ್ ಮಾಡಿಸಿನಿ, ಏನೋ ಗೊತ್ತಾಗವತ್ತು. ಹಾ ಬೈ, ಹಂಗಾದ್ರೆ ಒಂದ್ಸಲ ಪೋಸ್ಟ್ ಮಾರ್ಟಮ್ ಮಾಡಿಸಿ ನೋಡ್ಬೇಕಲ್ಲ. ಹಲೋ ಬೇಬಿ. ಹಾ, ಬೆಳಗ್ಗೆ ವಾಶ್ರೂಮ್ಗೆ ಹೋಗಿದ್ದ? ಹೋಗಿಲ್ವಾ? ನಾನು ಹೋಗಲ್ಲ. ಏನೇ ಬುಲ್ಬುಲ್, ಬಲೂನ್ ತರ ಇಷ್ಟೊಂದು ದಪ್ಪ ಆಗ್ಬಿಟ್ಟವೆ. ನಿಮ್ ಹುಡ್ಗ ನಿನ್ನ ಎಲ್ಲೆಲ್ಲಿ ಕರ್ಕೊಂಡ್ ಹೋಗಿದ್ದ ಪುಣ್ಯಾತ್ಮ? ವಾ, ನಂದಿ ಬೆಟ್ಟದ ಸಂದಿಗೆಲ್ಲ ಕರ್ಕೊಂಡ್ ಹೋಗ್ಬಿಟ್ಟಿದ್ನ ಪುಣ್ಯಾತ್ಮ. ರಸಿಕಾ ಬಿಡು, ಹಂಗಾದ್ರೆ ಕೋಲಾಟ ಚೆನ್ನಾಗಿ ಆಡಿರ್ತಾನೆ. ಚೆಲ್ಲೀತೋ ಪಾಯಸ ಚೆಲ್ಲೀತೋ, ಚೆನ್ನಾಗಿ ಕೋಲಾಟ ಆಡವನೆ ಬಿಡು. ಎಲ್ಲ ದಪ್ಪಗ್ ಮಾಡಿ ಕಳ್ಸ್ಬಿಟ್ಟವನೆ ರಸಿಕಾ ಬಿಡು ಅವನು. ಹೌದು, ಕೈಗೆ ಏನಾದ್ರೂ ಕೊಟ್ನೋ ಇಲ್ಲ ಬರೀ ಕೈಯಲ್ಲೇ ಕಳ್ಸುದ್ನ ವಾಪಸ್ಸು? ಅಯ್ಯೋ, ಅವ್ನ್ ನಾಲಿ ಬಿದ್ದೋಗ ಹೋಗು. ನಂದಿ ಬೆಟ್ಟಕ್ಕನ್ನ ಕರ್ಕೊಂಡ್ ಹೋಗವ್ನೆ, ಕೈಗೆ ಒಣ್ ಬಂದ್ ಕೊಟ್ಟಿರೋದ್ ನೋಡ್ ಮಗ. ಮಿಂಡ್ರು ಕೊಡ್ತವ್ನು. ನಾನಾಗಿದ್ರೆ ಒಂದೇ ಸಲ ಬಾಯಿ ಒಳಗಡೆ ಇಟ್ಬಿಡ್. ಕುಲ್ಕನ್ನ ಹಂಗಾರೆ ಚೆನ್ನಾಗಿ ನೆಕ್ಕಿರ್ತಾನೆ ಬಿಡು, ನಾಲ್ಗೆನೆಲ್ಲ ತೋರ್ಸ್ಬಿಟ್ಟು ಅಲ್ವಾ? ಅಯ್ಯೋ, ನಮಗೆ ಬೇಕು ಬಾ ಮಗ. ಅದೇನೋ ಹೇಳ್ತಾರಲ್ಲ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಾಗ ನಂಗೆ. ಬರೀ ಇಂತದೆಯಾ? ಅಲ್ಲ ಮೇಡಮ್, ನಿಮ್ ಗಂಡ ಜೊತೆ ಮಲ್ಕೋ ಅಂದ್ರೆ ಮಲ್ಕತೇರ್ ನಿಲ್ವಂತಲ್ಲ, ಯಾಕೆ? ನೀನ್ ಹೊಟ್ಟೆ ನೋವಾದ್ರೂ ಬರ್ರಿ, ಏನಾದ್ರೂ ಬರ್ಲಿ, ನೀನ್ ನನ್ನ ಹತ್ರ ಮಲಗ್ಬೇಕು ಅಂತಿದ್ದ ಅವನು. ಮಲಗೋ ವಿಚಾರ ತುಂಬಾ ಟಾರ್ಚರ್ ಕೊಟ್ಟಿದ್ದಾನೆ ಮ್ಯಾಮ್ ನನ್ಗೆ ಅವನು. ಅಷ್ಟು ಇದು ಅವನ್ಗೆ. ನನಗೆ 1,000 ಕೊಡು 2,000 ಕೊಡು ನೋಡು, ಪಕ್ಕದಲ್ಲಂತೂ ನನ್ನ ಹತ್ರ ಮಲ್ಕೊಂತಾರಲ್ಲ, ಬಲಂತದ ಮೇಲೆ ದುಡ್ಡು ಕೊಟ್ರೆ ಮಲ್ಕ್ತಾ ಇದ್ದೀನಿ ನೋಡು. ಡೈಲಿ ನನ್ಗೆ 2-3 ಸತಿ ನೀನ್ ಮಲಗು ಅಂತಂದ್ರೆ ಯಾವ ಹೇಳ್ತಾನೆ ಮಲಗ್ತಾಳ ಮ್ಯಾಮ್? ಈಗ ಸಂತೋಷ ಮನೆ ಕಟ್ಟಿದ್ರೆ ಅವನು ನಿಂಗೆ ದುಡ್ಡು ಕೊಟ್ಟನ? ಅವ 10,000 ಕೊಡ್ತಿದ್ನ. ಮಣ್ಣೆಲ್ಲ ಹೋಗ್ಬಿಡಿದೆ ಕಣೆ ತಿಕ್ಕಕ್ಕೆ. ಹಾಗೆಲ್ಲ ಅಳಬಾರ್ದು, ಕಣೆ ತಿಕ್ಕಕ್ಕೆ ಖುಷಿಯಾಗಿರ್ಬೇಕು. ರುಕೋ ಜರ ಸಬರ್ಗು. ಈ MTV ಸಿಟಿ ಯುಗದಲ್ಲಿ ಕಿರ್ಬಾಳ ಕೆದರ್ ಬರ್ದ